ಸಮಸ್ತರಿಗೂ ನಮಸ್ಕಾರ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ. 98ನೇ ಸಂಚಿಕೆಯಲ್ಲಿ ನಾವಿದ್ದೇವೆ. ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಯಿತು ವಿಡಿಯೋ ಬರೋದು, ಆದರೆ ಈ ವಾರದಲ್ಲೇ ನಿಮಗೆ ಸಾಕಷ್ಟು ವಿಡಿಯೋಗಳನ್ನು ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊಗಸಾದಂಥ ರುಚಿಯಾದಂಥ ಆರೋಗ್ಯಕರವಾದಂಥ ಎಳ್ಳಿನ ಚಿಕ್ಕಿ ಮಾಡೋದು ಹೇಗೆ ಅಂತ. ನಿಮ್ಮೆಲ್ಲರಿಗೂ ಗೊತ್ತು, ಸಂಕ್ರಾಂತಿ ಹಬ್ಬ ಆಗಿದೆ, ಸಾಕಷ್ಟು ಜನ ಮನೆಯಲ್ಲಿ ಎಳ್ಳು ಕೊಟ್ಟಿರ್ತಾರೆ. ಆದರೆ ಎಲ್ಲರೂ ಕೂಡ ಕಡಲೆ ಬೀಜ ಅವೆಲ್ಲನ ತಿಂದು ಕೊನೆಯಲ್ಲಿ ಎಳ್ಳನ್ನು ಮಾತ್ರ ಉಳಿಸಿರ್ತಾರೆ. ಈ ಎಳ್ಳನ್ನು ತಿಂದರೆ ಉಷ್ಣ ಅಂತನೋ ಏನೇನೋ ಹೇಳ್ಕೊಂಡು ನಿಲ್ಲಿಸಿರ್ತಾರೆ. ಆದರೆ ಈ ಎಳ್ಳಿಂದ ಸೊಗಸಾದ ಚಿಕ್ಕಿ ಮಾಡಿಕೊಟ್ಟಾಗ ಎಲ್ಲರೂ ತಿಂತಾರೆ. ಹಾಗಾಗಿ ಆ ಎಳ್ಳನ್ನೆಲ್ಲ ಶೋಧಿಸ್ಕೊಂಡು ಹೇಗೆ ಚಿಕ್ಕಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಕಲ್ತ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ ಎಳ್ಳಿನ ಚಿಕ್ಕಿ ಮಾಡೋದನ್ನು. ಮೊದಲಿಗೆ ಬಂದಿರುವಂಥ ಎಲ್ಲ ಎಳ್ಳನ್ನು ಓಪನ್ ಮಾಡಿ, ಎಳ್ಳು ಪಟ್ಟಣಗಳು ಅಥವಾ ಡಬ್ಬಿಗಳು ಕೊಟ್ಟಿರ್ತಾರಲ್ಲ, ಓಪನ್ ಮಾಡಿ ಈ ಎಳ್ಳನ್ನು ಮಾತ್ರ ಬೇರ್ಪಡಿಸ್ಕೊಳ್ಳಿ. ಆಗಲೇ ಎಲ್ಲ ಬೇರ್ಪಟ್ಟು ಹೋಗಿದೆ ಅಂದರೆ ಪರವಾಗಿಲ್ಲ. ಅದನ್ನು ತಗೊಂಡು ಈ ರೀತಿಯಾಗಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳಿ. ಆಲ್ರೆಡಿ ಅದರಲ್ಲಿ ಹುರಿದಿರ್ತಾರೆ, ಕೆಲವು ರೆಡಿಮೇಡ್ ಬರೋದ್ರಿಂದ ಅವ್ರ ಹುರಿತ ಕಡಿಮೆ ಇರುತ್ತೆ, ಹಾಗಾಗಿ ಸ್ವಲ್ಪ ಹುರಿಬೇಕು. ಅದಕ್ಕೋಸ್ಕರ ಬಾಣಲೆಯನ್ನು ಬಿಸಿ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಕೆಂಪಗಾಗಬೇಕು, ನಿಮಗೆ ಘಮ್ ಅಂತ ಪರಿಮಳ ಬರಬೇಕು, ಅಲ್ಲಿವರೆಗೂ ಎಳ್ಳನ್ನು ಹುರ್ಕೊಳ್ಳಿ. ಹುರಿದ ನಂತರ ಸ್ವಲ್ಪ ಆರಲಿಕ್ಕೆ ಬಿಡಿ. ದೊಡ್ಡ ತಟ್ಟೆಯಲ್ಲಿ, ಅಗಲವಾದ ತಟ್ಟೆಯಲ್ಲಿ ಹಾಕಿ ಆರಕ್ಕೆ ಬಿಡಿ. ಆನಂತರದಲ್ಲಿ ಅದೇ ಬಾಣಲೆಗೆ ನೀವು 1ಕ್ಕೆ 1ರಷ್ಟು ಬೆಲ್ಲವನ್ನು ತಗೊಳ್ಳಿ. ಯಾಕಂದರೆ ಸಿಹಿ ಇದ್ರೇ ಚೆನ್ನ, ಹಾಗಾಗಿ 1ಕ್ಕೆ 1 ಅಳತೆಯ ಬೆಲ್ಲ ತಗೊಂಡು ಅದನ್ನು ನೀವು ಸ್ವಲ್ಪ ನೀರು ಹಾಕಿ ಪಾಕ ತೆಕ್ಕೋಬೇಕಾಗತ್ತೆ. ಸೊ ಇಷ್ಟು ಬೆಲ್ಲವನ್ನು ಹಾಕಿದ್ದೀನಿ. ಇದಕ್ಕೆ ನಾನು ಚೂರು ಆ ಬೆಲ್ಲ ಕರಗಕ್ಕಷ್ಟೇ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕೋ ಹಾಗೆ ಇಲ್ಲ. ಇದಾದ ನಂತರ ಕರಗ್ತಾ ಬರುತ್ತೆ ಬೆಲ್ಲ. ಬಿಸಿಗೆ ಕರಗಿದ್ದಾಗ ಅದನ್ನು ಪಾಕ ಬರಬೇಕು. ಪಾಕ ಬರೋವರೆಗೂ ನೀವು ಇದನ್ನು ಕರಗಿಸ್ಬೇಕು. ಮೊದಲಿಗೆ ಬೆಲ್ಲ ಕರಗ್ತಾ ಬಂದಾಗ ನೊರೆ ಥರ ಬರುತ್ತೆ. ನೊರೆ ಬಂದಷ್ಟಕ್ಕೆ ನೀವು ನಿಲ್ಲಿಸಬಾರ್ದು, ಪಾಕ ಬರಬೇಕು. ಪಾಕ ಕೂಡ ತುಂಬ ಇದಕ್ಕೆ ಮುಖ್ಯ ಆಗುತ್ತೆ. ಪಾಕದ ಹದವೇ ಬಹಳಷ್ಟು ಮುಖ್ಯ ಈ ಸಿಹಿ ತಿಂಡಿಗಳಲ್ಲಿ. ಈ ರೀತಿ ನೊರೆಯಾಗಿ ಬಂದ ನಂತರ ಇನ್ನೊಂದು ಸ್ವಲ್ಪ ಹೊತ್ತು ನೀವು ಕೈ ಆಡಿಸ್ತಾ ಇರಿ. ಆಗ ಪಾಕ ಆಗಲಿಕ್ಕೆ ಶುರುವಾಗುತ್ತೆ. ಬೆಲ್ಲ ಎಲ್ಲ ಕರಗಬೇಕು. ಸಂಪೂರ್ಣವಾಗಿ ಕರಗಿದ ನಂತರ ಪಾಕದ ಹದಕ್ಕೆ ಬರಬೇಕಾಗತ್ತೆ. ಈಗ ಸ್ವಲ್ಪ ಹೊತ್ತಾಗಿದೆಯಲ್ಲ, ಈಗ ಏನು ಮಾಡಿ, ಒಂದು ಚೂರನ್ನು ತೊಗೊಂಡು ನೀವು ಅದನ್ನು ಪಾತ್ರೆಯಲ್ಲಿ ಒಂದು ಸಣ್ಣ ಬಟ್ಟಲಿನಲ್ಲಿ ನೀವು ನೀರಿಟ್ಕೋಬೇಕು. ನೀರಿಟ್ಕೊಂಡು ಆ ನಂತರದಲ್ಲಿ ಈ ಹಂತದಲ್ಲಿ ನೋಡಿ, ಒಂದು ಚೂರು ಒಂದೇ ಒಂದು ಸ್ವಲ್ಪವನ್ನು ತೊಗೊಂಡು ನೀವು ಆ ಒಂದು ಎಳೆಯನ್ನು ನೀವು ಈ ನೀರಿನಲ್ಲಿ ಹಾಕಿ. ನೀರಿನಲ್ಲಿ ಹಾಕಿದಾಗ ಗಟ್ಟಿಯಾಗಿ ಅದು ತಳಕ್ಕೆ ಹೋಗಿ ಕೂತ್ಕೊಂಡ್ರೆ ಖಂಡಿತ ಅದು ಪಾಕ ಆಗಿದೆ ಅಂತ, ಅಂದರೆ ಈ ಚಿಕ್ಕಿಗೆ ಬೇಕಾದ ಹದದ ಪಾಕ ಆಗಿದೆ. ಕಾಣಿಸ್ತಾ ಇದೆಯಲ್ಲ, ಅದು ಹೋಗಿ ತಕ್ಷಣ ಕೂತ್ಕೊಳ್ತು ನೋಡಿ. ಕೈಯಲ್ಲಿ ತೆಗೆದ್ರೆ ನೀವು ಅದು ಕ್ರಿಸ್ಪಿಯಾಗಿ ಹಾಗೆ ಇರುತ್ತೆ, ಅಂಟಂಗೆ ಹಾಗೆ ಬಂದುಬಿಡುತ್ತೆ. ಸೊ ಈ ರೀತಿ ಜೆಲ್ ಥರ ಆಗಿದೆಯಲ್ಲ, ಇದು ಕರೆಕ್ಟ್ ಆದಂಥ ಹದ. ಈ ಹಂತಕ್ಕೆ ನೀವೇನು ಮಾಡಬೇಕು ಅಂದರೆ, ಈಗ ಎಳ್ಳನ್ನು ನೀವು ಆ ಪಾಕಕ್ಕೆ ಬೆರೆಸ್ತಾ ಹೋಗಬೇಕಾಗತ್ತೆ. ನಿಧಾನವಾಗಿ ಮಾಡಬೇಕಾಗುತ್ತೆ. ಉರಿಯನ್ನು ಕಮ್ಮಿ ಇಟ್ಕೊಳ್ಳಿ, ಇದಕ್ಕೆ ಪಾಕ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಈಗ ನಿಧಾನಕ್ಕೆ ಎಳ್ಳನ್ನು ಹಾಕಿ ಚೆನ್ನಾಗಿ ತಿರುಗಿಸ್ತಾ ಬರಬೇಕು. ಒಟ್ಟಿಗೆ ಹಾಕ್ಕೊಂಡ್ಬಿಡಿ, ಪರವಾಗಿಲ್ಲ. ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕಾಗತ್ತೆ. ನೆನಪಿರಬೇಕು ನಿಮಗೊಂದು, ಈ ಹಂತದಲ್ಲಿ ಉರಿ ಕಡಿಮೆ ಇರಬೇಕಾಗತ್ತೆ, ಇಲ್ಲಾಂದರೆ ಬೇಗ ಗಟ್ಟಿಯಾಗಿಬಿಡುತ್ತೆ. ಈಗ ತಿರುಗಿಸ್ತಾ ಹೋಗಿ ಎಲ್ಲವೂ ಹೊಂದ್ಕೋಬೇಕು. ಈ ಪಾಕ ಮತ್ತು ಆ ಎಳ್ಳು ಸರಿಯಾಗಿ ಹೊಂದ್ಕೋಬೇಕಾಗತ್ತೆ. ಅವೆರಡು ಹೊಂದ್ಕೊಂಡ ತಕ್ಷಣ ಸ್ಟವ್ ಆಫ್ ಮಾಡಿ ತಕ್ಷಣವೇ, ಇಲ್ಲ ಪ್ಲೇಟಿಗೆ ನೀವು ತುಪ್ಪವನ್ನು ಹಚ್ಚಿ ಅದನ್ನು ಹಾಕಿ ಅದನ್ನು ತಟ್ಟಿ ಬಿಲ್ಲೆಯನ್ನು ಮಾಡಬಹುದು. ಇಲ್ಲ ಅಂತಂದರೆ ಈ ಫಾಯಿಲ್ ಪೇಪರ್ ತೊಗೊಂಡು, ಈ ಅಲ್ಯೂಮಿನಿಯಂ ಫಾಯಿಲ್ ಬರುತ್ತಲ್ಲ, ಅದನ್ನು ತೊಗೊಂಡು ಅದ್ರ ಮೇಲೆ ಹಾಕಿ ಈ ರೀತಿಯಾಗಿ ತಕ್ಷಣವೇ ಲಟ್ಟಿಸ್ಬಿಡ್ಬೇಕು. ಟೈಮೇ ಕೊಡಬಾರ್ದು, ನೀವು ಲಟ್ಟಿಸ್ಬಿಡ್ಬೇಕಾಗತ್ತೆ. ಲಟ್ಟಿಸಿ ಬಿಟ್ಬಿಟ್ರೆ ಅಲ್ಲಿ ಒಂದು ದೊಡ್ಡ ಕೆಲಸ ಆಯಿತು ಅಂತ. ಇದೇ ನಿಮಗೆ ದೊಡ್ಡ ಟಾಸ್ಕು. ಇಲ್ಲ ಅಂದರೆ ಬೇಗ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನೀವು ತಕ್ಷಣವೇ ಅದನ್ನು ಲಟ್ಟಿಸಿ ಆ ನಂತರದಲ್ಲಿ ಮಾರ್ಕ್ ಮಾಡಿ ಬಿಟ್ಬಿಡಿ. ಸುಮ್ಮನೆ ಸೈಡ್ ಬೇಕಾದ್ರೆ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಶೇಪ್ ಕರೆಕ್ಟಾಗಿ ಬೇಕು ಅಂದರೆ ಸೈಡ್ಸ್ ಕಟ್ ಮಾಡಿಕೊಂಡು ನೀವು ಅದನ್ನು ಮಾಡ್ಬೋದಾಗತ್ತೆ. ಇಲ್ಲ ಅಂದರೆ ಪರವಾಗಿಲ್ಲ ಅಂತಂದರೆ ಹಾಗೆ ನೀವು ಸರಿಯಾದಂಥ ಒಂದು ಸ್ಕ್ವೇರಲ್ಲಿ ಭಾಗಗಳಾಗಿ ಇದನ್ನು ಚೆನ್ನಾಗಿ ಕಟ್ ಮಾಡಿ ಮಾರ್ಕ್ ಮಾಡಿ ಬಿಟ್ಬಿಡಿ. ತಕ್ಷಣವೇ ಆರೋಗುತ್ತೆ, ತುಂಬ ಟೈಮೇ ತೊಗೊಳೋದಿಲ್ಲ. ಇದು ರೆಡಿ ಟು ಈಟ್ ಅನ್ನೋ ಥರಲ್ಲೇ ಇರುತ್ತೆ. ಈ ರೀತಿ ಆಗಿದ ತಕ್ಷಣ ಹಿಂಗೆ ಸ್ವಲ್ಪ ನೀವು ಆರಿದ ತಕ್ಷಣ ತೆಗೆದ ತಕ್ಷಣ ನೋಡಿ ಹೀಗೆ ಬರುತ್ತೆ. ಆರಾಮಾಗಿ ನೀವು ಬಿಲ್ಲೆಗಳಾಗಿ ಮಾಡಬಹುದು. ಬಿಲ್ಲೆಗಳಾಗಿ ಮಾಡಿಟ್ಕೊಂಡ್ರೆ 1 ವಾರ 1 ತಿಂಗಳು ಬೇಕಾದರೂ ಇರುತ್ತೆ. ನೀವು ಅಂಗಡಿಗಳಲ್ಲಿ ಸಿಗುತ್ತಲ್ಲ, ಆ ರೀತಿಯಾಗಿ ಚೆನ್ನಾಗಿ ಬರುತ್ತೆ. ಆದರೆ ಹದ ಸ್ವಲ್ಪ ಕಡಿಮೆ ಆದರೆ ಖಂಡಿತ ಇದು ಚೂರು ಹೆಚ್ಚು ಕಮ್ಮಿ ಆಗುತ್ತೆ. ಆ ರೀತಿ ಆದಾಗಿರೋದ್ರೆ ಈ ಥರ ಬಿಲ್ಲೆ ಮಾಡೋದಕ್ಕೆ ಬರಲ್ಲ, ಪುಡಿ ಥರ ಆಗೋಗುತ್ತೆ ನೋಡಿ. ಈ ರೀತಿ ಬಂದುಬಿಡುತ್ತೆ. ಸ್ವಲ್ಪ ಎಲ್ಲ ಕೆಟ್ಟಂಗೆ ಆಗುತ್ತೆ, ಅಂದರೆ ಟೇಸ್ಟ್ ಕೆಡೋದಿಲ್ಲ, ಆದರೆ ಬಿಲ್ಲೆ ಸರಿಯಾಗಿ ಬರೋದಿಲ್ಲ. ನಾನು ಸ್ವಲ್ಪ ನಿಧಾನ ಮಾಡಿದ್ದಕ್ಕೆ ಈ ರೀತಿಯಾಗಿ ಹೋಗಿದೆ. ಅದರ ಕೆಲವು ವಿಡಿಯೋನ ನಾನು ಬಳಸ್ಕೊಂಡಿದ್ದೀನಿ ಬೇರೆಯವ್ರದ್ದು, ಅವ್ರು ನಾನು ಆಭಾರಿಯಾಗಿರ್ತೀನಿ. ಇನ್ನೂ ಕೆಡಲೇಬಾರ್ದು ಅಂದರೆ ಈ ರೀತಿ ಸಣ್ಣದಾಗಿ ಉಂಡೆ ಮಾಡಿಬಿಡ್ರಿ, ಏನಾಗೋದಿಲ್ಲ. ಉಂಡೆ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ. ಸೊ ಈ ರೀತಿ ಕಲಿಯೋರು ಈ ಥರ ಮಾಡಿ ಸ್ವಲ್ಪ ಹದ ಬಂದ ತಕ್ಷಣ ಆ ರೀತಿ ಬಿಲ್ಲೆ ಮಾಡಿ 2 ಟ್ರೈ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆದರೆ 3 ಪ್ರಯತ್ನಗಳು ಆಗಬೇಕಾಗತ್ತೆ ಅಷ್ಟೇ. ಈ ಅಡುಗೆ ಇಷ್ಟ ಆಗಿದ್ದರೆ ನನಗೆ ಖಂಡಿತ
ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಖಂಡಿತ ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ದಾರೆ. ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.